ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ದೇಹದಿಂದ ಬೆವರಿನ ವಾಸನೆಯನ್ನು ಹೋಗಲಾಡಿಸಲು ಯಾವುದು ನೈಸರ್ಗಿಕ ಕೊಡುಗೆಯಾಗಿದೆ? ಆಪ್ಷನ್ಸ್: ಎ ನೀಲಗಿರಿ ತೈಲ, ಬಿ ರೋಸ್ಮೆರಿ, ಸಿ ರೋಸ್ ವಾಟರ್, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಎಣ್ಣೆ. ಕೆಲವರಿಗೆ ಎಷ್ಟೇ ಸ್ನಾನ ಮಾಡಿದರೂ ದೇಹದ ದುರ್ವಾಸನೆ ಹೋಗುವುದಿಲ್ಲ. ಇದಕ್ಕೆ ಬೆವರುವುದು ಒಂದು ಕಾರಣವಾದರೂ ಆಹಾರ ಪದ್ಧತಿ, ಹಾರ್ಮೋನ್ ಸಮಸ್ಯೆಗಳು, ಒತ್ತಡ, ಬೊಜ್ಜು ಇತ್ಯಾದಿಗಳು ಪ್ರಮುಖ ಕಾರಣಗಳಾಗಿ ಕಂಡುಬರುತ್ತವೆ. ಇನ್ನು ಕೆಲವರು ತಮ್ಮ ದೇಹದ ವಾಸನೆಯನ್ನು ನಿರ್ವಹಿಸಲು ಸುಗಂಧ ದ್ರವ್ಯವನ್ನು ಬಳಸುತ್ತಾರೆ, ಆದರೆ ಅದು ಸ್ವಲ್ಪ ಸಮಯದವರೆಗೂ ಮಾತ್ರ ಇರುತ್ತದೆ. ಆದರೆ ತೆಂಗಿನ ಎಣ್ಣೆಯನ್ನು ನಿಮ್ಮ ದೇಹದಾದ್ಯಂತ ಅಥವಾ ಹೆಚ್ಚು ಬೆವರು ಸ್ಥಳಗಳಲ್ಲಿ ಹಚ್ಚಿ ಮತ್ತು 20 ನಿಮಿಷಗಳ ನಂತರ ಸ್ನಾನ ಮಾಡುವುದರಿಂದ ಇದು ಬೆವರಿನ ವಾಸನೆಯನ್ನು ಹೋಗಲಾಡಿಸುತ್ತದೆ ಮತ್ತು ದೇಹದಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ: ನಂದಿ ಬೆಟ್ಟದ ಸೊಬಗನ್ನು ಹೆಚ್ಚಿಸಿರುವ ನೀಲಗಿರಿ ಮರಗಳು ಯಾರ ಮೂಲಕ ಬಂದವು? ಆಪ್ಷನ್ಸ್: ಎ ಚಾಲುಕ್ಯರು, ಬಿ ಕದಂಬರು, ಸಿ ಬ್ರಿಟಿಷರು, ಡಿ ಡ್ಯಾನಿಷರು. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟಿಷರು. ಆಸ್ಟ್ರೇಲಿಯಾ ಮೂಲದ ಈ ನೀಲಗಿರಿ ಮರಗಳ ಇತಿಹಾಸ ಕೆದಕಿದಾಗ ಅವು ಇಲ್ಲಿಗೆ ಬಂದದ್ದು ಸುಮಾರು 160 ವರ್ಷಗಳ ಹಿಂದೆ ಎಂಬುದಾಗಿ ತಿಳಿದುಬರುತ್ತದೆ. ನಂದಿದುರ್ಗದ ಯುದ್ಧದ ಸಂದರ್ಭದಲ್ಲಿ ಅಂದರೆ 1791ರಲ್ಲಿ ವಿವಿಧ ಕಲಾವಿದರಿಂದ ಚಿತ್ರಿತವಾಗಿರುವ ನಂದಿದುರ್ಗ ಬೋಳು ಬೆಟ್ಟವಾಗಿತ್ತು. ಆದರೆ 100 ವರ್ಷಗಳಲ್ಲಿ ಅಂದರೆ 1890ರ ಹೊತ್ತಿಗೆ ನಾನಾ ವಿಧದ ಸಸ್ಯಗಳನ್ನೊಳಗೊಂಡ ಹಸಿರು ಹೊದ್ದ ಸುಂದರ ಗಿರಿಯಾಗಿ ಬದಲಾಗಿತ್ತು. ಇದಕ್ಕೆ ಕಾರಣರಾದವರು ಬ್ರಿಟಿಷ್ ಅಧಿಕಾರಿಗಳು. ಅವರ ಆರ್ಥಿಕ ಸಸ್ಯಶಾಸ್ತ್ರ ಎಂಬ ಪರಿಕಲ್ಪನೆಯಿಂದಾಗಿ ವೈವಿಧ್ಯಮಯ ಸಸ್ಯಗಳು ನಂದಿಗಿರಿಯನ್ನು ಅಲಂಕರಿಸಿದವು. ಮೂರನೇ ಪ್ರಶ್ನೆ: ಯಾವ ಸಮಸ್ಯೆ ಇರುವವರು ಹೆಚ್ಚಾಗಿ ಮೂಲಂಗಿಯನ್ನು ತಿನ್ನುವುದರಿಂದ ಪ್ರಜ್ಞೆ ತಪ್ಪುವಿಕೆ ಅಥವಾ ಕೋಮಾಕ್ಕೆ ಕಾರಣವಾಗಬಹುದು? ಆಪ್ಷನ್ಸ್: ಎ ಲೋ ಬಿಪಿ, ಬಿ ಹೈ ಬಿಪಿ, ಸಿ ಮೆದುಳು ಸಮಸ್ಯೆ, ಡಿ ನರಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಲೋ ಬಿಪಿ. ಹೈಪೋಟೆನ್ಷನ್ ಎಂದರೆ ಕಡಿಮೆ ರಕ್ತದೊತ್ತಡ ಇರುವವರು. ಮೂಲಂಗಿಯನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ಲೋ ಬಿಪಿ ಸಮಸ್ಯೆ ಹೆಚ್ಚಾಗುತ್ತದೆ. ಆದರೆ ಹೈ ಬಿಪಿ ಸಮಸ್ಯೆ ಇರುವವರಿಗೆ ಇದು ಲಾಭ ನೀಡುತ್ತದೆ, ಏಕೆಂದರೆ ಪೊಟ್ಯಾಷಿಯಂ ಬಿಪಿಯನ್ನು ಕಡಿಮೆ ಮಾಡುವ ಕೆಲಸ ಮಾಡುತ್ತದೆ. ಆದರೆ ಕಡಿಮೆ ಬಿಪಿಯಲ್ಲಿ ಅದು ಬಿಪಿಯನ್ನು ಮತ್ತಷ್ಟು ಕಡಿಮೆ ಮಾಡುವುದರಿಂದ ಇದು ಪ್ರಜ್ಞೆ ತಪ್ಪುವಿಕೆ ಅಥವಾ ಕೋಮಾಕ್ಕೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ: ವಿಮಾನದಲ್ಲಿ ಪ್ರಯಾಣಿಸುವಾಗ ಪ್ರಯಾಣಿಕರ ಫೋನನ್ನು ಫ್ಲೈಟ್ ಮೋಡಲ್ಲಿ ಹಾಕುವಂತೆ ಹೇಳಲು ಕಾರಣವೇನು? ಆಪ್ಷನ್ಸ್: ಎ ಅಪಘಾತ, ಬಿ ನೆಟ್ವರ್ಕ್ ಕಡಿತ, ಸಿ ಅಡಚಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಅಡಚಣೆ. ವಿಮಾನದ ಹಾರಾಟದ ಸಮಯದಲ್ಲಿ ಮೊಬೈಲ್ ಸಂಪರ್ಕ ಇರಿಸುವುದು ವಿಮಾನದ ಸಂವಹನ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀಳುತ್ತದೆ. ಹಾರಾಟದ ಸಮಯದಲ್ಲಿ ಪೈಲಟ್ಗಳು ಯಾವಾಗಲೂ ರಾಡಾರ್ ಮತ್ತು ಕಂಟ್ರೋಲ್ ರೂಮ್ ಜೊತೆಗೆ ಸಂಪರ್ಕದಲ್ಲಿರುತ್ತಾರೆ. ಈ ಸಂದರ್ಭ ಫೋನ್ ಆನ್ ಆಗಿದ್ದರೆ ಪೈಲಟ್ಗಳು ಸೂಚನೆಗಳನ್ನು ಸ್ಪಷ್ಟವಾಗಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ನಿಮ್ಮ ಫೋನನ್ನು ಫ್ಲೈಟ್ ಮೋಡ್ನಲ್ಲಿ ಇರಿಸುವಂತೆ ಹೇಳಲಾಗುತ್ತದೆ. ಐದನೇ ಪ್ರಶ್ನೆ: ಪಿತೃದೋಷ ಪರಿಹಾರವಾಗಿ ಅವರ ಆಶೀರ್ವಾದ ಪಡೆಯಲು ಏನು ಮಾಡಬೇಕು? ಆಪ್ಷನ್ಸ್: ಎ ತೀರ್ಥ ಸ್ನಾನ, ಬಿ ಪಿಂಡ ಪ್ರಾರ್ಥನೆ, ಸಿ ಅನ್ನದಾನ, ಡಿ ರೊಟ್ಟಿ ದಾನ. ಸರಿಯಾದ ಉತ್ತರ ಆಪ್ಷನ್ ಡಿ ರೊಟ್ಟಿ ದಾನ. ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ 16 ದಿನಗಳು ಬಹಳ ವಿಶೇಷವಾಗಿರುತ್ತವೆ. ಇದರಲ್ಲಿ ಪ್ರತಿದಿನ ಹಸುಗಳಿಗೆ 2 ರೊಟ್ಟಿಗಳನ್ನು ತಿನ್ನಲು ನೀಡಬೇಕು. ಹಸುಗಳಿಗೆ ರೊಟ್ಟಿಯನ್ನು ನೀಡುವ ಮೊದಲು ಅದರ ಮೇಲೆ ಬೆಲ್ಲವನ್ನು ಹಚ್ಚಿ ನಂತರ ನಿಮ್ಮ ಪಿತೃಗಳನ್ನು ಸ್ಮರಿಸಿ ಆ ರೊಟ್ಟಿಗಳನ್ನು ಹಸುಗಳಿಗೆ ತಿನ್ನಲು ನೀಡಬೇಕು. ಇದರಿಂದ ನಿಮ್ಮ ಪಿತೃಗಳು ಸಂತುಷ್ಟರಾಗುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಆರನೇ ಪ್ರಶ್ನೆ: ಸಕ್ಕರೆಯ ಬದಲಾಗಿ ಆಗಾಗ ಕಲ್ಲು ಸಕ್ಕರೆಯನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ಇದು ಯಾವ ರೀತಿಯ ಪರಿಣಾಮವನ್ನುಂಟು ಮಾಡುತ್ತದೆ? ಆಪ್ಷನ್ಸ್: ಎ ನೆನಪಿನ ಶಕ್ತಿ ಹೆಚ್ಚಳ, ಬಿ ರಕ್ತ ಪರಿಚಲನೆ, ಸಿ ಹೊಟ್ಟೆ ಶುದ್ಧಿ, ಡಿ ಯಕೃತ್ ಶುದ್ಧಿ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಕ್ಕರೆಯ ಬದಲಾಗಿ ಆಗಾಗ ಕಲ್ಲು ಸಕ್ಕರೆ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಿ ರಕ್ತಹೀನತೆ, ಮುಸುಕಾದ ಚರ್ಮ, ತಲೆ ತಿರುಗುವಿಕೆ, ಆಯಾಸ ಮತ್ತು ದೌರ್ಬಲ್ಯಕ್ಕೂ ಇದು ಉಪಯುಕ್ತವಾದ ಮನೆಮದ್ದಾಗಿದೆ. 7ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ತಮ್ಮ ಆಹಾರದಲ್ಲಿ ರಾಗಿಯನ್ನು ಸೇವಿಸುವುದು ಉತ್ತಮ ಎನ್ನಲಾಗುತ್ತದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಕಾಮಾಲೆ, ಸಿ ಕೀಲು ನೋವು, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕೀಲು ನೋವಿನಿಂದ ಬಳಲುತ್ತಿರುವವರು ರಾಗಿ ಸೇವನೆಯಿಂದ ಪ್ರಯೋಜನವನ್ನು ಪಡೆಯಬಹುದು. ಇದರಲ್ಲಿ ಕ್ಯಾಲ್ಸಿಯಂ ಇರುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತವೆ. ಹಾಗೆಯೇ ಮಧುಮೇಹದ ಸಮಸ್ಯೆಯನ್ನು ಕಡಿಮೆ ಮಾಡಲು ರಾಗಿ ಉಪಯುಕ್ತವಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಶುಗರ್ ಇರುವವರು ಸಹ ತಪ್ಪದೇ ತಮ್ಮ ಆಹಾರದಲ್ಲಿ ರಾಗಿಯನ್ನು ಸೇವಿಸುವುದು ಉತ್ತಮ. 8ನೇ ಪ್ರಶ್ನೆ. ಶವ ಸಂಸ್ಕಾರದ ವೇಳೆ ನೀರು ತುಂಬಿದ ಮಡಿಕೆ ಹೊಡೆಯುವುದು ಯಾವ ಕಾರಣಕ್ಕೆ? ಆಪ್ಷನ್ಸ್ ಎ ಆಚರಣೆ, ಬಿ ಮುಕ್ತಿ ಪ್ರಾಪ್ತಿ, ಸಿ ಕೊನೆಯ ನೀರು, ಡಿ ಋಣಮುಕ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಕ್ತಿ ಪ್ರಾಪ್ತಿ. ಸತ್ತಾಗ ತಲೆ ಕೂದಲು ಬೋಳಿಸುವುದು, ವೃತ ಹಿಡಿಯುವುದು ಹೀಗೆ 10 ಸಂಪ್ರದಾಯಗಳಿವೆ. ಇದರಲ್ಲಿ ನೀರು ತುಂಬಿದ ಮಣ್ಣಿನ ಮಡಿಕೆಯನ್ನು ಒಡೆಯುವುದು ಕೂಡ ಹಿಂದೂ ಧರ್ಮದಲ್ಲಿ ನಂಬಿಕೆಯಾಗಿದೆ. ಮಡಿಕೆಯನ್ನು ಒಡೆದಾಗ ಮೃತದೇಹದಿಂದ ಆತ್ಮ ಮುಕ್ತಿ ಪಡೆಯಬಹುದು ಎಂದು ನಂಬಲಾಗಿದೆ. ಅಂದರೆ ದೇಹವನ್ನು ಹೀಗೆ ಮಾಡುವುದರಿಂದ ಬಿಟ್ಟು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಒಡೆದ ಮಡಿಕೆಯಂತೆ ದೇಹವು ಮಣ್ಣಿಗೆ ಸೇರುತ್ತದೆ. ಅದೇ ರೀತಿ ಇದನ್ನು ಪಾಲಿಸಲಾಗಿದೆ ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ. ದೀರ್ಘಕಾಲದವರೆಗೂ ಕಣ್ಣಿನ ಪೊರೆ ಅಥವಾ ದೃಷ್ಟಿ ಮಂಜಾಗುವ ಸಮಸ್ಯೆ ಬರದಂತೆ ಯಾವುದು ನೋಡಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಮೆಂತ್ಯ ನೀರು, ಬಿ ಸಿಹಿ ಗೆಣಸು, ಸಿ ಕಪ್ಪು ಅಣಬೆ, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಹಿ ಗೆಣಸು. ಸಿಹಿ ಗೆಣಸು ತನ್ನಲ್ಲಿ ಬೀಟಾ ಕ್ಯಾರೋಟಿನ್ ಪ್ರಮಾಣವನ್ನು ಹೇರಳವಾಗಿ ಹೊಂದಿದ್ದು, ಇದರ ಸೇವನೆಯಿಂದ ಬೀಟಾ ಕ್ಯಾರೋಟಿನ್ ನಮ್ಮ ದೇಹದಲ್ಲಿ ವಿಟಮಿನ್ ಎ ಆಗಿ ಬದಲಾಗುತ್ತದೆ ಮತ್ತು ಅದು ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ರಾತ್ರಿ ಕುರುಡು ಸಮಸ್ಯೆ ಕೂಡ ದೂರವಾಗುತ್ತದೆ. ದೀರ್ಘಕಾಲದವರೆಗೆ ಕಣ್ಣಿನ ಪೊರೆ ಅಥವಾ ದೃಷ್ಟಿ ಮಂಜಾಗುವ ಸಾಧ್ಯತೆ ಕೂಡ ಬರದಂತೆ ನೋಡಿಕೊಳ್ಳುತ್ತದೆ. 10ನೇ ಪ್ರಶ್ನೆ. ಬಿ ರಕ್ತದ ಗುಂಪಿನ ಜನರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್ ಎ ಬುದ್ಧಿವಂತರು, ಬಿ ಶ್ರಮಜೀವಿಗಳು, ಸಿ ಭಾವುಕರು, ಡಿ ಸಭ್ಯರು. ಸರಿಯಾದ ಉತ್ತರ ಆಪ್ಷನ್ ಸಿ ಭಾವುಕರು. ಬಿ ರಕ್ತದ ಗುಂಪಿನ ಜನರು ಇತರರೊಂದಿಗೆ ಬೇಗನೆ ಬೆರೆಯುತ್ತಾರೆ. ಅಂದರೆ ಅಂತಹ ಜನರು ಹೆಚ್ಚುವರಿ ಚಿಂತೆಗಳಿಂದ ಬೇಗನೆ ಭಾವುಕರಾಗುತ್ತಾರೆ. ಆದರೆ ಈ ರಕ್ತದ ಗುಂಪಿನವರು ಸ್ವಲ್ಪ ಸ್ವಾರ್ಥಿಗಳಾಗಿರುತ್ತಾರೆ. ಏಕೆಂದರೆ ಈ ಜನರಿಗೆ ಇತರರಿಗೆ ಸಹಾಯ ಮಾಡುವಲ್ಲಿ ಹೆಚ್ಚಿನ ನಂಬಿಕೆ ಇರುವುದಿಲ್ಲ. ಅವರು ತುಂಬ ಒಳ್ಳೆಯ ಮತ್ತು ನಿಜವಾದ ಸ್ನೇಹಿತರಾದರು ಮತ್ತು ಅವರು ತಮ್ಮನ್ನು ಮಾನಸಿಕವಾಗಿ ತೋರಿಸುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.